ಓಯ್ ನಮಸ್ಕಾರ. ನಾನು ಮರ ನಿಮ್ಮ ಊರು ಬದಿಗಂಡು ಬ್ರೋ ಕುಂದಾಪ್ರ. ನಾನಿವತ್ತು ನಿಮಗೆ ಸಿಹಿ ಮೆಂತೆ ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇಕ. ರೆಸಿಪಿ ಮಾತ್ರ ಸಿಂಪಲ್ ಇದೆ, ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಪಟ ಪಟ ಫಾಲೋ ಮಾಡ್ಕೊಳ್ಳಿ. ನೀವು ಫಸ್ಟಿಗೆ ದೋಸೆಗೆ ನಾನು 4-5 ಗಂಟೆ ಲೈಕ್ ಮಾಡಿ ನೆನೆಸಿಟ್ಕೊಳಕ, ಆಮೇಲೆ ಮೆಂತೆ ಕೂಡ ನೆನೆಸಿಟ್ಕೊಳಕ. ಅದಾದಮೇಲೆ ಒಂದು ಸಣ್ಣ ಮಿಕ್ಸಿ ತಗೊಂಡು ಫಸ್ಟಿಗೆ ಮೆಂತೆನ ಸಪ್ರೇಟ ಕಟ್ಕೊಣಿಯಕ್ಕ ಒಳ್ಳೆ ಮಾಡಿ. ಸ್ವಲ್ಪ ನೈಸ್ ಹಾಕ್ಬೇಕು. ಈ ಥರ ಒಂದು ಪಾತ್ರಕ್ಕೆ ಹಾಕಣಿ. ಕಡೆಗೆ ಅದಾರ ಮೇಲೆ ಮತ್ತೆ ಸ್ವಲ್ಪ ಮಿಕ್ಸಿ ಜಾರ್ ತಗೊಂಡು ನೀವು ನೆನೆಸಿಟ್ಟದ ಬೆಣ್ತಕ್ಕಿ, ನೀವು ಹೆರ್ದಿಟ್ಟದ ಕಾಯಿ ಇದೆರಡು ಹಾಯ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಯ್ಕೊಂಡು ಮತ್ತೆ ಮಿಕ್ಸಿ ಚಾಲು ಮಾಡ್ಕೊಂಡು ಗುರು ಮಾಡ್ಕೊಂಡು ಸಣ್ಣ ಹಾಕ್ಬೇಕು. ಕಡ್ದಿಟ್ಟದ ಮೆಂತೆ ಒಟ್ಟಿಗೆ ಇದನ್ನು ಹಾಯ್ಕಣಿ. ಅದಾದ್ಮೇಲೆ ಚೂರು ಅರಿಶಿಣ ಹಾಯ್ಕಣಿ. ಕಡೆಗೆ ಸ್ವಲ್ಪ ಉಪ್ಪು ಹಾಯ್ಕಣಿ, ಎಷ್ಟು ಬೇಕಷ್ಟೇ ಹಾಕಿನಿ ಅಕ್ಕ. ಅದಾದ್ಮೇಲೆ ಚೂರು ಮಿಕ್ಸ್ ಮಾಡ್ಕೊಂಡು ಕಡೆಗೆ ಒಳ್ಳೆ ಮಾಡಿ ಬೆಲ್ಲ ಹಾಯ್ಕಣಿ ಅಕ್ಕ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಲೈಕ್ ಬರುತ್ತಾ. ಅದು ಹಪ್ಕು ಒಂದು ಸೌಂಡ್ ತಗೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡಿ ಹಾಕಣಿ ಅಕ್ಕ. ಬೆಲ್ಲದ ಉಂಡಿಯಲ್ಲಿ ಇಪ್ಪುಕಾಗ ಮಾಡಿ ಮಿಕ್ಸ್ ಮಾಡ್ಕಣಿ. ಬೆಲ್ಲ ಎಲ್ಲ ಒಂದು ಒಳ್ಳೆ ಕರ್ಗತ್ತಕ್ಕ. ಈಗ ಮೆಂತೆ ದೋಸೆ ಮಂದ ರೆಡಿ ಆಯ್ತು. ಅದಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಕಾವಲಿ ಬಚ್ಕೊಂಡು ಕಾವಲಿ ಹಂಚು ಬಿಸಿ ಇರಲಿ, ಒಳ್ಳೆ ಲೈಕ್ ಮಾಡಿ ದೋಸೆ ಹೋಯ್ನಿ ಅಕ್ಕ. ಕಾಣಿ ಮರ್ರೆ, ನಮ್ಮನೆ ಮೆಂತೆ ದೋಸೆ ರೆಡಿ ಆಯ್ತು. ತಿಂದು ಕಾಂಬ ಮರ್ರೆ, ಟೇಸ್ಟ್ ಹೆಂಗಾಯ್ತು ಅನ್ಕಿ. ವಾವ್.